ಈಗ ಡೌಟ್ ಬರ್ಬೋದು, ನನ್ನ ತುಳು ವ್ಯೂವರ್ಸ್ ಇದ್ದಾರಲ್ಲ ಅವರಿಗೆ, ಇವಳೆಂತಪ್ಪ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಬಂತು. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬೇಸ್ಟ್ ಆಗಿದೆ. ಈಗ ಗ್ರೈಂಡ್ ಮಾಡಿದ್ದೇನೆ. ಈ ತರಹದ ಮಾಡ್ಬೇಕಾಯ್ತಾ, ಜಾಸ್ತಿ ನೀರ್ ಮಾಡ್ಲಿಕ್ಕಿಲ್ಲ ಈ ದೋಸೆ. ಆಗ್ಲೂ ಸಂಡೇ ಅಲ್ಲಿ ಸಂತೆ ಆಗುವಂಥದ್ದು. ಸೊ ಈ ಸಂತೆಯಲ್ಲಿ ಏನೆಲ್ಲ ತಗೊಂಡ್ ಬಂದ್ವಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇಷ್ಟು ತಗೊಂಡ್ ಬಂದ್ವಿ. ಫ್ರಿಡ್ಜ್ ಯಾವತ್ತು ಆಫ್ ಮಾಡಿ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಆನ್ ಇಟ್ರೆ ಶಾಕ್ ಹೊಡಿಬಹುದು. ಅದಕ್ಕೋಸ್ಕರ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ನೀವೆಲ್ಲರೂ ತುಂಬಾನೇ ಹುಷಾರಾಗಿದ್ದೀರಾ ಅಂತ. ನಾನು ಕೂಡ ಅಷ್ಟೇ ಸೂಪರ್ ಆಗಿದ್ದೇನೆ. ಓಕೆನಾ? ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅಲ್ಲಿರುವಂಥ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಿಮಗೆ ಇನ್ನು ಬರುವಂಥ ಎಲ್ಲ ವಿಡಿಯೋಸ್ಗಳು ಕೂಡ ಅದರ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅದಕ್ಕೋಸ್ಕರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗಂಟೆ ನೋಡ್ಬೋದು. ಏನಂದರೆ ಸ್ವಲ್ಪ ಲೇಟ್ ಆಗಿದೆ, ಅದೊಂದು ಸ್ವಲ್ಪ ತಲೆ ಕೂದಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಗುವಾಗ ಒಂದು ಸ್ವಲ್ಪ ಲೇಟ್ ಆಗೋದು ಮಾಮೂಲಿ. ಹಾಗೆ 6 o'clock ಅಂತೂ ಎದ್ದಿದ್ದೇನೆ. ಇವತ್ತಿನ ಬೆಳಿಗ್ಗೆ ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಬನ್ನಿ. ನನ್ನ ವ್ಯೂವರ್ಸಿಗೆ ಸ್ವಲ್ಪ ಈಗ ಡೌಟ್ ಬರ್ಬೋದು, ನನ್ನ ತುಳು ವ್ಯೂವರ್ಸ್ ಇದ್ದಾರಲ್ಲ ಅವರಿಗೆ, ಇವಳೆಂತಪ್ಪ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ. ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ರೀಸನ್ ಬಂದ್ಬಿಟ್ಟು, ನಾನು 30 days ಚಾಲೆಂಜ್ ಮಾಡ್ತಾ ಇದ್ದೇನಲ್ವಾ, ಅದರ ಒಳಗೆ ಒಂದು 7 days ಚಾಲೆಂಜ್ ಮಾಡುವ ಅಂತ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದು ಸಹ 7 days ಕನ್ನಡದಲ್ಲೇ ವ್ಲಾಗ್ ಮಾಡುವ ಅಂತ ಯೋಚನೆ ಬಂತು. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಆಯ್ತಾ. ಮತ್ತೊಂದು ವಿಷಯ, ನನ್ನ ಕನ್ನಡ ವ್ಯೂವರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಆಲ್ಮೋಸ್ಟ್ ಇದ್ದಾರೆ ನನ್ನ ಯೂಟ್ಯೂಬ್ ಅಲ್ಲಿ. ಯಾಕಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ನಾನು ಕನ್ನಡದಲ್ಲೆಲ್ಲ ಬ್ಲಾಗ್ ಮಾಡುವಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಈ 7 days ಅಲ್ಲೂ ಕೂಡ ನೀವು ಮಾಡ್ತೀರಾ ಅಂತ ನಂಗೆ ನಂಬಿಕೆ ಉಂಟು. ಸಪೋರ್ಟ್ ನೋಡುವ. ಇನ್ನೊಂದು ವಿಷಯ ಏನಂದ್ರೆ, ನನ್ನ ಕನ್ನಡ ಕೇಳಿ ನಿಮ್ಗೆ ಸ್ವಲ್ಪ ನಗು ಬರ್ಬೋದು. ನಮ್ಮ ಕನ್ನಡ ಕೇಳಿಕ್ಕೆ ಒಂಥರ ಡಿಫ್ರೆಂಟ್ ಇದೆ. ಯಾಕೆ ಹೇಳಿ, ನಾವು ಮಂಗಳೂರಿನವರಲ್ಲ. ಸೊ ನಮ್ಮ ಕನ್ನಡದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು ನೀವು. ನಾವು ಜಾಸ್ತಿಯಾಗಿ ಕನ್ನಡ ಎಲ್ಲಿ ಯೂಸ್ ಮಾಡುದು, ಜಸ್ಟ್ ನಾವು ಸ್ಕೂಲಿಗೆ ಹೋಗುವಾಗ ಅಲ್ಲಿ ಪಾಠ ಪುಸ್ತಕ ಓದಿ ಅಲ್ಲಿ ಒಂದು ಮಾತಾಡ್ತಾ ಇದ್ವಿ ಅಷ್ಟೇ, ಬಿಟ್ರೆ ಮತ್ತೆ ಕನ್ನಡ ನಾವು ಜಾಸ್ತಿಯಾಗಿ ಯೂಸ್ ಮಾಡಲ್ಲ. ಹಾಗಾಗಿ ನಮ್ಮ ಕನ್ನಡ ಕೇಳಿಕ್ಕೆ ಒಂದ್ಸಲ ಡಿಫ್ರೆಂಟ್ ಕಾಣುತ್ತೆ. ಮತ್ತೊಂದು ವಿಷಯ ಅಂದ್ರೆ, ಕೆಲವೊಂದು ಕನ್ನಡದ ವರ್ಡ್ಸ್ ಎಲ್ಲ ಶುದ್ಧ ಕನ್ನಡ ಸಹ ಬರುತ್ತೆ. ಯಾಕೆ ಹೇಳಿ ನೋಡಿ, ಅದು ನಾವು ಓದುದು ಪಾಠ ಬುಕ್ ನೋಡಿ ಎಲ್ಲ ಕಲ್ತದ್ದಲ್ವಾ. ಹಾಗಾಗಿ ನಿಮ್ಗೆ ನನ್ನ ಕನ್ನಡ ವ್ಯೂವರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು 30 days ಇದ್ದು ಚಾಲೆಂಜ್ ಮಾಡಿದ್ದೇನೆ ಅಂತ. 30 days ಬ್ಲಾಗ್ ಅಲ್ಲಿ ಚಾಲೆಂಜ್ ಇದೆ ಅಂತ. ಅದು ಯಾವ್ದು ವಿಷಯ ಅಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲಲ್ಲ. ಸೊ ನಾನೀಗ ಹೇಳ್ತೇನೆ. ಏನಂದ್ರೆ, 30 days ಚಾಲೆಂಜ್ ಅಲ್ಲಿ ವಿಷಯ ಏನಿರುತ್ತೆ ಅಂದ್ರೆ, ಮಾಮೂಲಿಯಾಗಿ ನಾನ್ ಮಾಡುವಂತ 30 days ಅಲ್ಲಿ ಡೈಲಿ ವ್ಲಾಗ್ ಮಾಡ್ಲಿಕ್ಕೆ, ಇನ್ನೊಂದು 6 o'clockಗೆ ಏಳ್ಲಿಕ್ಕೆ, ಇನ್ನೊಂದು ಮೇನ್ ಇದು ಡೈಲಿ ಡಿಫ್ರೆಂಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ. ಸೊ ನಿಮ್ಗೆ 30 days ಅಲ್ಲಿ 30 ವೆರೈಟಿ ಬ್ರೇಕ್ಫಾಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದೇ ನಂದು ಚಾಲೆಂಜ್ ಆಯ್ತಾ. ಸೊ ಈ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೋಪ್ಸಿದೆ. ಆದ್ರೆ ನಿಮ್ಮ ಸಪೋರ್ಟ್ ಬೇಕು. ಯಾವಾಗ ನೀವು ಸಪೋರ್ಟ್ ಮಾಡ್ತೀರಾ ಆಗ ನಂಗೂ ಖುಷಿ ಆಗುತ್ತೆ. ನನ್ನ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಒಳ್ಳೆ ರೀತಿ ಇದ್ರೆ ಉಂಟಲ್ಲ, ನಂಗೆ ಸಹ ಖುಷಿ ಆಗುತ್ತೆ. ಸೊ ನಾನ್ ಸಹ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಡೇ ಏನ್ ಮಾಡುದು ಅಂತ ಪ್ಲಾನ್ ಮಾಡ್ತೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದ್ಲಿಗಾಗಿ ಹೇಳುವಂಥದ್ದು ಏನಂದ್ರೆ, 30 days ಚಾಲೆಂಜ್ ಅಲ್ಲಿ ಇವತ್ ನಾವಿದ್ದೇವೆ 10th day, ಅಂದ್ರೆ 10ನೇ ದಿನದಲ್ಲಿ ನಾವಿದ್ದೇವೆ. ಸೊ ಈ 10ನೇ ದಿನದಲ್ಲಿ 10ನೇದ್ದು ರೆಸಿಪಿ ಬ್ರೇಕ್ಫಾಸ್ಟ್ ಇದ್ದು ಏನಂದ್ರೆ, ನಾನು ಅನ್ಕೊಳ್ತಾ ಇದ್ದೇನೆ, ಯಾಕೆ ನಾನು ಇಲ್ಲಿದ್ದೇ ಫೇಮಸ್ ಫುಡ್ ಯಾಕೆ ಮಾಡಬಾರ್ದು. ಅದರ ಹೆಸರು ಯಾವ್ದಂದ್ರೆ ಪೆಸ್ರೊಟ್ಟು ಅಂತ. ಕೇಳಿಕ್ಕೆ ಎಷ್ಟು ಚೆನ್ನಾಗಿ ಉಂಟಲ್ಲ, ಪೆಸ್ರೊಟ್ಟು. ಪೆಸ್ರೊಟ್ಟು ಅಂದ್ರೆ ಏನಂದ್ರೆ, ಅದು ದೋಸೆ ಆಯ್ತಾ. ಪೆಸ್ರೊಟ್ಟು ದೋಸೆ ಅಂತ. ಅದನ್ನ ಮಾಡ್ಲಿಕ್ಕೆ ತುಂಬಾನೇ ಈಸಿ. ಇಲ್ಲಿ ತೆಲಂಗಾಣ, ಹೈದರಾಬಾದಲ್ಲಿ ಇದು ಫೇಮಸ್ ಫುಡ್ ಆಯ್ತಾ. ದೋಸೆಯಲ್ಲಿ ಮಾಡುದು ಹೇಗೆ ಅಂತ ನಾನು ಒಂದೊಂದೊಂದೊಂದಾಗಿ ಹೇಳ್ಕೊಟ್ಟೆ ನಿಮ್ಗೆ. ನೀವು ಅದನ್ನೇ ಫಾಲೋ ಮಾಡಿದ್ರೆ ಆಯ್ತು. ಆದ್ರೆ ಒಂದು ವಿಷಯ, ನೀವು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅದರ ಕರೆಕ್ಟ್ ಐಡಿಯಾ ನಾಲೆಜ್ ಸಿಗಲ್ಲ ಆಯ್ತಾ. ಸೊ ನಾವೀಗ ಸ್ಟಾರ್ಟ್ ಮಾಡುವನಾ?
ಬನ್ನಿ ನೋಡಿ. ಇಲ್ಲಿ ಹೆಸರೊಟ್ಟು ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಒಂದೊಂದಾಗಿ ಹೇಳ್ತೇನೆ. ಮೊದಲಿಗೆ ಮೇನ್ ಆಗಿ ಬೇಕಾಗುವಂತದ್ದು ಇದು ಏನ್ ಹೇಳ್ತಾರೆ, ಹೆಸರು ಕಾಳು. ಈ ಹೆಸರು ಕಾಳು ಇಲ್ಲಿ ನಾನು 2 ಕಪ್ ಅಷ್ಟು ತಗೊಂಡಿದ್ದೇನೆ. ಇದನ್ನ ನಾವೊಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಅನ್ನ ಏನು ರೈಸ್ ಅನ್ನ ತಗೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಜೀರಾ ಏನಿದೆ ಅದು ಒಂದು ಅರ್ಧ ಚಮಚ ತಗೊಳ್ಬೇಕು. ಒಂದ್ ಸ್ವಲ್ಪ ಕರಿಬೇವು, ಹಾಗೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ತಗೊಳ್ಳಿ. ಒಂದು ಸ್ವಲ್ಪ ಶುಂಠಿಯನ್ನ ತಗೊಂಡು 3 ಕಾಯಿ ಮೆಣಸನ್ನು ತಗೊಳ್ಳಿ. ಹಾಗೇನೆ ಪಾಲಕ್ ಸೊಪ್ಪು. ಈ ಪಾಲಕ್ ಸೊಪ್ಪು ಏನಿದೆ ನೋಡಿ, ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಮಾತ್ರ ಹಾಕಿ, ಇಲ್ಲಾಂದ್ರೆ ಈ ಪೆಸರೊಟ್ಟಿಗೆ ನಿಜವಾಗಿ ಪಾಲಕ್ ಹಾಕ್ಬೇಕಂತಿಲ್ಲ, ನಾನು ಹಾಕ್ತಾ ಇದ್ದೇನೆ. ಇದೊಂದು ಆಪ್ಷನಲ್. ಸ್ವಲ್ಪ ನಮ್ಗೆ ಒಳ್ಳೆ ರೀತಿ ಪ್ರೋಟೀನ್ ಕೊಡ್ತದೆ, ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಇದು ಆಪ್ಷನಲ್ ಆಯ್ತಾ. ಸೊ ಇಷ್ಟೆಲ್ಲ ಬೇಕು. ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ತೇನೆ ಆಯ್ತಾ. ಇಲ್ಲಿ ಏನಂದ್ರೆ ಅಕ್ಕಿ ಮತ್ತೆ ಹೆಸರು ಕಾಳು ಏನಿದೆಯೋ ಇದನ್ನ ಮೊದ್ಲಿಗೆನೆ ನೀವು ಸ್ವಲ್ಪ ಅಂದ್ರೆ ನೀರಲ್ಲಿಟ್ಟು, ಅಂದ್ರೆ ಈಗ ನೈಟ್ ಅಲ್ಲಿ ಇಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೀವು ಮಾಡ್ಬೇಕು. ಆದ್ರೆ ಇಲ್ಲಿ ನಾನು ಆವಾಗ್ಲೇ ಮಾಡ್ತಾ ಇದ್ದೇನೆ. ನೀವು ಆವಾಗನೂ ಕೂಡ ಮಾಡಿದ್ರೂ ಪರ್ಫೆಕ್ಟ್ ಆಗಿ ಬರುತ್ತೆ. ಆದ್ರೆ ಯಾವಾಗ ನೆನ್ಸಿಟ್ಟು ಹಾಗೆ ಮಾಡ್ತೀರಾ ನೋಡಿ, ಆಗ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ ದೋಸೆ. ಅದಕ್ಕೋಸ್ಕರ ನೈಟ್ ಅಲ್ಲಿ ಇಟ್ಟು ಬೆಳಿಗ್ಗೆ ನೀವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆನಾ. ಇವತ್ತಿನ ದೋಸೆಯನ್ನ ರೆಡಿ ಮಾಡುವ. ಒಂದೊಂದಾಗಿ ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ತೇನೆ. ಈಗ ಗ್ರೈಂಡಿಗೆ ಹಾಕುವ ಮುಂಚೆ ಇದನ್ನ ವಾಶ್ ಮಾಡಿ ಆಯ್ತಾ. ಚೆನ್ನಾಗಿ ವಾಶ್ ಮಾಡಿದ ನಂತರ ಮಿಕ್ಸಿಗೆ ಹಾಕಿ. ಈಗ ನಾನು ಗ್ರೈಂಡ್ ಮಾಡ್ಲಿಕ್ಕೆ ಇಟ್ಟೆ ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಗ್ರೈಂಡ್ ಮಾಡಿದ್ದೇನೆ. ಈ ತರಹದ ಮಾಡ್ಬೇಕಾಯ್ತಾ, ಜಾಸ್ತಿ ನೀರ್ ಮಾಡ್ಲಿಕ್ಕಿಲ್ಲ ಈ ದೋಸೆಗೆ, ಇಷ್ಟೇ. ಈಗ ನಾವು ಪ್ಯಾನಿಗೆ ತವಕ್ಕೆ ಹಾಕುವ ದೋಸೆಯನ್ನ ತೋರಿಸ್ತೇನೆ. ಈಗ ನಾನು ತವ ಇಟ್ಟಿದ್ದೇನೆ, ಹಾಗೇನೆ ಇಂಡಕ್ಷನ್ ಆನ್ ಕೂಡ ಮಾಡಿದ್ದೇನೆ. ಈಗ ನಾವು ದೋಸೆಯನ್ನ ಹಾಕುವ ಆಯ್ತಾ. ಸ್ವಲ್ಪ ಏನಂದ್ರೆ ಇದು ಬಿಸಿ ಆಗ್ಬೇಕು. ಬಿಸಿ ಆದ ತಕ್ಷಣ ಮತ್ತೆ ನೀವು ಇದನ್ನ ಹಾಕಿ ನೋಡಿ, ಇಷ್ಟು ಚೆನ್ನಾಗಿ ಅದಾಗ್ಬೇಕಾಯ್ತಾ. ನೋಡುವ ಹೇಗಾಗ್ತದೆ ಅಂತ. ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಮೊದಲಿನ ದೋಸೆ ಉಂಟಲ್ಲ ಸ್ವಲ್ಪ ಫ್ಲಾಪ್ ಆಗುವಂತದ್ದು ಉಂಟು. ನೋಡುವ ಇವತ್ತು ಹೇಗೆ ಆಗುತ್ತೆ ಅಂತ. ಕಾವಲಿ ಬಿಸಿ ಆಗಿದೆ, ಈಗ ಸ್ಟಾರ್ಟ್ ಮಾಡುವ. ದೋಸೆ ಕಾಯಿಸ್ಬೇಕು. ನೀವು ಬೇಕಿದ್ರೆ ಸ್ವಲ್ಪ ಬಟರ್ ಹಾಕಿದ್ರು ಕೂಡ ಚೆನ್ನಾಗಾಗ್ತದೆ ದೋಸೆ. ತುಪ್ಪ ಅಥವಾ ಬಟರ್ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಹೀಗೇನೂ ತಿನ್ಬಹುದು, ನಿಮ್ಗೆ ಹೇಗ್ ಬೇಕು ಹಾಗೆ. ನಿಮ್ಗೆ ತುಪ್ಪ ಇದ್ರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ಆತರ ಬಟರ್ ಹಾಕಿದ್ರು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಒಂದು ಚಟ್ನಿ ಇದ್ರೆ ಅಂತೂ ಸೂಪರ್. ಆದ್ರೆ ಇವತ್ತು ನಾನು ಚಟ್ನಿ ಮಾಡಲ್ಲ, ಯಾಕೆ ಹೇಳಿ, ನಿನ್ನೆ ನಾನು ಮೀನ್ ಸಾರು ಮಾಡಿದ್ದೇನೆ ಬಂಗುಡೆ. ಸೊ ಅದನ್ನೇ ಅದರೊಟ್ಟಿಗೆ ತಿನ್ನುದು. ಹೇಗ್ ಬಂದಿದೆ ನೋಡಿ, ಚೆನ್ನಾಗಿದಲ್ಲ. ಒಬ್ಬ ಫಸ್ಟ್ ಟೈಮ್ ಅಂತ ನನ್ನ ದೋಸೆ, ಫಸ್ಟ್ ದೋಸೆ ಪರ್ಫೆಕ್ಟ್ ಆಗಿ ಬಂದಿದೆ ಗೈಸ್. ಇದೊಂದು ಗಿನ್ನಿಸ್ ದಾಖಲೆ. ನಂದಂತಲ್ಲ, ಮಾಮೂಲಿಯಾಗಿ ನಾವು ದೋಸೆ ಮಾಡುವಾಗ ಉಂಟಲ್ಲ, ಫಸ್ಟ್ ದೋಸೆ ಯಾವಾಗ್ಲೂ ಫ್ಲಾಪ್. ಅದು ಯಾಕಂತ ನಂಗೆ ಸರಿ ಗೊತ್ತಿಲ್ಲ. ಅಂದ್ರೆ ಡೌಟ್, ಕಾವಲಿ ಏನಿದೆ ನೋಡಿ ಅದೊಂದು ಸ್ವಲ್ಪ ಸೆಟ್ ಆಗ್ಬೇಕು ಕಾಣ್ತದೆ. ಇವತ್ತು ಕರೆಕ್ಟ್ ಬಂದಿದೆ ನಂದು ದೋಸೆ, ಪರ್ಫೆಕ್ಟ್ ಆಗಿ ಬಂದಿದೆ. ಈ ತರ ಎರಡೂ ಸೈಡ್ ಕೂಡ ಚೆನ್ನಾಗಿ ಕಾಯಿಸಿದ್ರೆ ಆಯ್ತು. ನೋಡಿ ನಮ್ ದೋಸೆ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಇನ್ನೊಂದು ದೋಸೆ ಹಾಕ್ತೇನೆ. ಈಗ ವಿಷಯ ಏನಂದ್ರೆ, ನಾನು ಈಗ ದೋಸೆ ರೆಡಿ ಮಾಡಿದ್ದೇನೆ, ಪೆಸರೊಟ್ಟು. ನಾನು ನಿಮ್ಗೆ ಹೇಳಿದಲ್ಲ ಮೀನಿದ್ದು ಸಾರು ಉಂಟು ಅದರಲ್ಲಿ ತಿನ್ನುದಂತ. ಆದ್ರೆ ಈಗ ನನ್ನ ಪತಿ ದೇವರು ಇದ್ದಾರಲ್ಲ, ಅವರದ್ದು ಆರ್ಡರ್ ಬಂತು, ಮೀನ್ ಸಾರು ಬೇಡ, ಅದು ಚೆನ್ನಾಗಾಗಲ್ಲ ದೋಸೆಗೆ ಪೆಸರೊಟ್ಟಿಗೆ, ಅದಕ್ಕೆ ಚಟ್ನಿ ಒಳ್ಳೇದಾಗುದು, ಚಟ್ನಿ ಮಾಡ ಅಂತ.
ಅದಕ್ಕೋಸ್ಕರ ಈಗ ನಾನು ಚಟ್ನಿ ಮಾಡ್ತಾ ಇದ್ದೇನೆ. ನನ್ನ ಪೇಜ್ ನೀವು ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವು ವೆರೈಟಿ ಚಟ್ನಿ ನಾನು ಇಷ್ಟರವರೆಗೆ ಮಾಡಿದ್ದೇನೆ. ಈಗ ಇವತ್ತು ನಾನು ಇದಕ್ಕೆ ಮಾವಿನ ಹಣ್ಣಿದ್ದು ಚಟ್ನಿ ಮಾಡುವ ಅಂತ ಇದ್ದೇನೆ. ಕಾಯಿ ಮಾವಿನ ಹಣ್ಣು ಉಂಟಲ್ಲ, ಅದರ ಚಟ್ನಿ ಮಾಡುವ ಅಂತ ಇದ್ದೇನೆ. ಓಕೆ, ಈಗ ನಾನು ನಿಮ್ಗೆ ಮಾವಿನ ಚಟ್ನಿಯನ್ನ ಹೇಗೆ ಮಾಡುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಆಯ್ತಾ. ಬನ್ನಿ ನೋಡುವ. ಈಗ ನೀವು ಇದಕ್ಕೆ ಉಂಟಲ್ಲ, ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯನ್ನು ಹಾಕಬೇಕು. ಹಾಗೆಯೇ ಕಾಯಿ ಮೆಣಸನ್ನು ತಗೊಳ್ಳಿ. ಇಲ್ಲಿ ನಾನು 2 ಕಾಯಿ ಮೆಣಸನ್ನು ತಗೊಂಡೆ. ಹಾಗೆಯೇ ಶುಂಠಿಯನ್ನು ಹಾಕಬೇಕು. ನೆಕ್ಸ್ಟ್ ಇದರ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಾವಿನ ಹಣ್ಣು. ಇಲ್ಲಿ ನಾನು ನಿನ್ನೆ ಸಂತೆಯಿಂದ ಮಾವಿನ ಹಣ್ಣು ತಗೊಂಡು ಬಂದಿದ್ದೆ. ಸೊ ಈಗ ಅದನ್ನು ಏನು ಮಾಡಬೇಕಂದ್ರೆ ಕಟ್ ಮಾಡಿ ಹಾಕಬೇಕಾಯ್ತಾ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಬೇಕು. ಇಲ್ಲಿ ನಾನು ಆಲ್ರೆಡಿ 1/4 ಚಮಚ ಸಾಸಿವೆ ಹಾಗೆಯೇ ಸ್ವಲ್ಪ 4-5 ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಗ್ರೈಂಡ್ ಮಾಡುವ. ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿದ್ರಾ, ಚಟ್ನಿ ರೆಡಿ ಆಯಿತು. ಇದಕ್ಕೆ ನೀವು ಒಗ್ಗರಣೆ ಹಾಕಬೇಕಂತ ಏನಿಲ್ಲ, ಹೀಗೇನೆ ತಿನ್ನಬೇಕು, ಚೆನ್ನಾಗಿ ಬರುತ್ತೆ. ನೋಡುವ, ಈಗ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಬಂದಿದೆ ಅಂತ. ನೋಡಿ ಗೈಸ್, ದೋಸೆ ರೆಡಿ ಆಗಿದೆ. ಪದಂಗಿ ಅಲ್ಲ, ಎಂತ ಹೆಸರು ಕಾಳು ದೋಸೆ. ಇದನ್ನ ಇದು ಹೇಗೆ ಬಂದಿದೆ ಟೇಸ್ಟ್ ನೋಡುವ. ಅದರೊಟ್ಟಿಗೆ ನಾನು ಮಾವಿನ ಚಟ್ನಿ ಕೂಡ ಮಾಡಿದ್ದೇನೆ. ಅಯ್ಯೋ ಬಿತ್ತು, ನೋಡುವ ಟೇಸ್ಟ್. ಹಾನೆಸ್ಟ್ ರಿವ್ಯೂ ನಿಮ್ಗೆ ಕೊಡ್ತೇನೆ ನಾನು. ಸೂಪರ್ ಟೇಸ್ಟ್ ಅಂತೂ ಭಯಂಕರ. ಹುಳಿ ಹುಳಿ ದೋಸೆ ಕೂಡ, ಬಿಸಿ ಬಿಸಿ ದೋಸೆ, ಮಳೆ ಬರ್ತಾ ಇದೆ, ಖುಷಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ. ಈ ವೆದರಲ್ಲಿ ದೋಸೆ ಎಲ್ಲ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಎಲ್ಲ ಕಂಪ್ಲೀಟ್ ತಿಂತೇನೆ, ಮತ್ತೆ ಸಿಗ್ತೇನೆ ಆಯ್ತಾ. ನಿನ್ನೆ ಸಂತೆಗೆ ನಾನು ಹೋಗಿದ್ದೆ ಅಲ್ವಾ. ನಿನ್ನೆ ನಮ್ಮ ಇಲ್ಲಿ ಹೈದ್ರಾಬಾದ್, ನಮ್ಮ ಕಡೆ ಸಂತೆ ಡೈಲಿ ಯಾವಾಗ್ಲೂ ಸಂಡೇ ಅಲ್ಲಿ ಸಂತೆ ಆಗುವಂಥದ್ದು. ಸೊ ಈ ಸಂತೆಯಲ್ಲಿ ಏನೆಲ್ಲ ತಗೊಂಡ್ ಬಂದ್ವಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇಷ್ಟು ತಗೊಂಡ್ ಬಂದ್ವಿ, ಒಂದೊಂದಾಗಿ ಹೇಳ್ತೇನೆ. ಫಸ್ಟಿಗೆ ಇವತ್ತು ನೀವು ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಮಾಡಿದ್ದೆ. ಸೊ 3 ಮಾವಿನಕಾಯಿ ಸಿಕ್ಕಿತ್ತು. ಇನ್ನು ಇದನ್ನೆಲ್ಲ ವಾಶ್ ಮಾಡಿ ನಂಗೆ ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಉಂಟು. ಹಾಗೇನೆ 4-5 ಕಟ್ಟು ಇದು ಏನು ಪಾಲಕ್ ಸೊಪ್ಪು ತಗೊಂಡ್ವಿ. 5 ಕಟ್ಟಿಗೆ 20 ರುಪೀಸ್ ಏನು, ಆ ತರ ಪಾಲಕ್ ಸೊಪ್ಪು. ಇದು ನಮ್ದು 2 ವೀಕ್ಸ್ ಇದ್ದು ತರಕಾರಿ ಆಯ್ತಾ. 2 ವೀಕ್ಸ್ ಅಲ್ಲಿ ಇಷ್ಟರಲ್ಲಿ ನಾವು ಅಡ್ಜಸ್ಟ್ ಮಾಡ್ತೇವೆ. ಮತ್ತೆ ನಾವು ತಗೊಂಡದ್ದು ಏನಂದ್ರೆ ಬೀನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಟೊ. ಹಾಗೇನೆ ನೆಕ್ಸ್ಟ್ ತಗೊಂಡ್ವಿ ಬೀಟ್ರೂಟ್, ಅದರಲ್ಲಿ ಕ್ಯಾರೆಟ್, ಸೌತೆಕಾಯಿ ಕೂಡ ಇದೆ. ಸೊ ಇದು ಕ್ಯಾಪ್ಸಿಕಮ್ ತಗೊಂಡ್ವಿ, ಮತ್ತೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಏನಿದೆ ನೋಡಿ, ಇದು ಸಣ್ಣ ಸಣ್ಣದು ಬರುತ್ತೆ ಅಲ್ವಾ, ಸಣ್ಣ ಸಣ್ಣದು ಒಂದೊಂದು ಪೀಸ್ ಸಣ್ಣ ಸಣ್ಣದು. ಅದು ನಂಗೆ ಇಷ್ಟನೇ ಆಗಲ್ಲ. ಯಾಕೆ ಹೇಳಿ, ಅದನ್ನು ತೆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಹುಡುಕ್ತಾ ಇರ್ತೇನೆ ದೊಡ್ಡದು ಬೆಳ್ಳುಳ್ಳಿ ಸಿಗ್ತದೆ ಅಂತ. ಆದ್ರೆ ಸಿಗ್ಲಿಲ್ಲ. ಒಂದು ಸಾಧಾರಣ ಮಟ್ಟಿದ್ದು ಸಿಕ್ಕಿದೆ. ನೆಕ್ಸ್ಟ್ ನಾನು ತಗೊಂಡದ್ದು ಏನಂದ್ರೆ ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಇಂದ ಒಂದು ಹೊಸ ಬ್ರೇಕ್ಫಾಸ್ಟ್ಗೆ ಮಾಡುವ ಅಂತ ನಾಳೆ ನೋಡುವ. ಆದ್ರೆ ನಾಳೆ ಮಾಡುದು, ಇಲ್ಲಾದ್ರೆ ನೋಡುದು, ಯಾವಾಗ ಮನಸ್ಸಾಗ್ತದೆ ಆವಾಗ. ನೆಕ್ಸ್ಟ್ ನಾನು ತಗೊಂಡೆ ಏನಂದ್ರೆ ನುಗ್ಗೆಕಾಯಿ, ಹಾಗೇನೆ ಕರಿಬೇವು. ಸೊ ಇದು ಒಂದೊಂದು ಕಟ್ಟು ತರ ಕೊಟ್ಟಿದ್ದಾರೆ ನೋಡಿ, ಹೀಗೆ ಕೊಟ್ಟಿದ್ದಾರೆ ಒಂದೊಂದು ಕಟ್ಟು. ಇದು ಕೂಡ ಎಷ್ಟು 20 ರುಪೀಸ್ ಹೇಳಿದ್ರು 5 ಕಟ್ಟಿಗೆ. ನೆಕ್ಸ್ಟ್ ನೀರುಳ್ಳಿ ತಗೊಂಡೆ ಆಯ್ತಾ. ಆದ್ರೆ ಇದೊಂದು ಸ್ವಲ್ಪ ಪ್ಲಾಸ್ಟಿಕ್ ಹೋಗಿದೆ.
ನಾವೆಷ್ಟು 3 kg ತಗೊಂಡದ್ದು. 3 kg 100 rupees ಹೇಳಿದ್ರು. ಹಾಗೇನೆ ಟೊಮ್ಯಾಟೊ ತಗೊಂಡ್ವಿ 1.5 kg. 1.5 kg ಎಷ್ಟು ನಮ್ಗೆ 25ಗೆ ಸಿಕ್ಕಿತ್ತು. ಯಾಕಂದ್ರೆ 3 kg 50 rupees ಅಂತ ಹೇಳಿದ್ರು. ಹಾಗೆ ಟೊಮ್ಯಾಟೊ. ನಿಮ್ಮೂರಲ್ಲಿ ತರಕಾರಿ ರೇಟ್ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ ಸಂಡೇದ್ದು ಏನು ಸಂತೆಯಲ್ಲಿ ತಗೊಂಡ್ ಬಂದಂತಹ ತರಕಾರಿ. ಆಯ್ತಾ, ಈಗ ಇದನ್ನೆಲ್ಲವನ್ನ ವಾಶ್ ಮಾಡಿ ನಾನು ಫಸ್ಟ್ಗೆ ನನ್ನ ಫ್ರಿಡ್ಜ್ ಅನ್ನ ನಾನು ವೀಕ್ಲಿ ಕ್ಲೀನ್ ಮಾಡ್ತೇನೆ. ಹಾಗೆ ಕ್ಲೀನ್ ಮಾಡಿ ಮತ್ತೆ ಇದನ್ನೆಲ್ಲ ಅದಕ್ಕೆ ಫುಲ್ ಮಾಡ್ಬೇಕು. ಸೊ ಬನ್ನಿ, ಫ್ರಿಡ್ಜ್ ಯಾವತ್ತು ಆಫ್ ಮಾಡಿ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಆನ್ ಇಟ್ರೆ ಶಾಕ್ ಹೊಡಿಬಹುದು, ಅದಕ್ಕೋಸ್ಕರ. ಓಕೆ, ಈಗ ನಾವು ನಮ್ಮ ಕ್ಲೀನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೇನೆ. ಸೊ ಫಸ್ಟಿಗೆ ಇದ್ರಲ್ಲಿ ಯಾವೆಲ್ಲ ಐಟಮ್ಸ್ ಇದೆ ನೋಡುವ. ಬೇಡದ್ದು ಯಾವ್ದು ಇರ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ವೀಕ್ಲಿ ಕ್ಲೀನ್ ಮಾಡ್ತೇನಲ್ವಾ. ಹಾಗೆ ಕೆಲವೊಂದು ಕೊಳ್ತು ಹಾಳಾಗಿರ್ಬೋದು, ಅಂದ್ರೆ ಕೆಲವು ತರಕಾರಿಗಳು ವೇಸ್ಟ್ ಆಗ್ತದೆ. ಆಯ್ತಾ, ಈಗ ನಾನು ನುಗ್ಗೆಕಾಯಿ ತಗೊಂಡಿದ್ದೇನೆ, ಅದನ್ನು ಮಾಡುದಿಲ್ಲ, ಕೆಲವೊಮ್ಮೆ ಅದು ಹಾಗೆನೆ ವೇಸ್ಟ್ ಆಗ್ತದೆ. ಅಯ್ಯೋ, ಈ ಪದೇ ಪದೇ ಬಾಗಿಲು ಬೀಳ್ತದಲ್ಲ, ಒಂದು ವ್ಯವಸ್ಥೆ ಇಲ್ಲಿಡುವ. ನೋಡಿ, ಕ್ಯಾಪ್ಸಿಕಮ್ ತಗೊಂಡಿದ್ವಿ ಮೊನ್ನೆ ವೀಕಲ್ ಹೌದು, ಮೊನ್ನೆ ತಗೊಂಡಿದ್ವಿ. ಉಳಿದಿದೆ, ಒಳ್ಳೇದಿದೆ, ಕೆಲವೊಂದು ಕೆಂಪಾಗಿದೆ. ಕೆಂಪಾದ್ರೂ ಕೂಡ ಅದು ಟೇಸ್ಟ್ ಒಳ್ಳೇದೆ ಅಲ್ವಾ. ಫಸ್ಟಿಗೆ ನಾನು ಡೋರ್ ಇದ್ದೆಲ್ಲ ಇದನ್ನ ಕ್ಲೀನ್ ಮಾಡ್ತೇನೆ, ನೆಕ್ಸ್ಟ್ ಇಲ್ಲಿಗೆ ಹೋಗ್ತೇನೆ. ಆಯ್ತಾ, ಇನ್ನು ಮೇಲಿದ್ದು ಪೋರ್ಷನ್ ನಮ್ದು ಎಗ್ ಇತ್ತು, ಅದನ್ನು ಮುಟ್ಲಿಕ್ಕಿಲ್ಲ, ಇದು ಹಾಗೇನೆ ಇರ್ಲಿ, ಅದ್ರಲ್ಲಿ ಏನು ಇಲ್ಲ. ಓಕೆ, ಇಷ್ಟ ಆಯ್ತಲ್ಲ. ಇನ್ನು ಈ ಪೋರ್ಷನ್ಗೆ ಬರುವ, ಕ್ಲೀನ್ ಮಾಡುವ. ಇದನ್ನ ನೀರಲ್ಲೇ ವಾಶ್ ಮಾಡಬೇಕು. ಡೀಪ್ ಫ್ರೋಸ್ಟ್ ಮಾಡಬೇಕು. ಇದು ಇರ್ಲಿ ಹೀಗೇನೆ. ಈಗ ನಾವು ಕೊತ್ತಂಬರಿ ಗಿಡಕ್ಕೆ ನೀರು ಹಾಕುವ, ಯಾವ ರೀತಿ ಬೆಳವಣಿಗೆ ಬಂದಿದೆ ನೋಡುವ. ಓಕೆ ಗೈಸ್, ತುಂಬಾ ಒಳ್ಳೆಯ ರೀತಿ ಬೆಳವಣಿಗೆ ಬಂದಿದೆ. ಉದ್ದುದ್ದಕ್ಕೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಅಲ್ವಾ. ಅದಕ್ಕೀಗ ನೀರನ್ನು ಹಾಕುವ. ಮಳೆ ಉಂಟು, ಹಾಗೆ ಅದಕ್ಕೆ ಜಾಸ್ತಿ ನೀರು ಹಾಕಲ್ಲ. ಚೆನ್ನಾಗಿ ಬಂದಿದೆ. ಇದರ ಡೇ ಬೈ ಡೇ ಇದರ ಬೆಳವಣಿಗೆ ನೋಡುವಾಗಂತೂ ಖುಷಿ ಆಗ್ತದೆ. ಹಲೋ, ಈಗ ನೈಟ್ ಆಯ್ತು. ಸೊ ಈಗ ಇವತ್ತು ನಾನು ನೈಟಿಗೆ ಏನು ಸ್ಪೆಷಲ್ ಮಾಡಿದ್ದೇನೆ ಅಂತ ನಿಮ್ಗೆ ತೋರಿಸ್ತೇನೆ, ಬನ್ನಿ. ಮಂಗಳೂರು ಸ್ಟೈಲಲ್ಲಿ ಫಿಶ್ ಫ್ರೈ ಅನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ತವಾ ಫ್ರೈ ಮಾಡ್ತಾ ಇದ್ದೇನೆ. ಸೊ ಇನ್ನು ಮಿಕ್ಕಿದ್ದೆರಡು ನಾಳೆಗೆ. ಆಯ್ತಾ, ಈಗ ಒಂದೊಂದು ಮಾಡ್ತಾ ಇದ್ದೇನೆ. ಸೊ ಹಾಗೇನೆ ಇವತ್ತು ಸಾಂಬಾರಿಗೆ ಏನು ಸ್ಪೆಷಲ್ ಅಂದರೆ ನಮಗೆ ಎಗ್ ಕರಿ ನೋಡಿ, ಎಗ್ ವಿತ್ ಪಾಲಕ್. ಆಯ್ತಾ,
ಸೊ ಇವತ್ತಿನ ವ್ಲಾಗ್ ತುಂಬಾನೇ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತಂತ ಅನಿಸ್ತದೆ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಇನ್ನು ನಾವು ಸಿಗುವ ನಾಳೆ ವಿಡಿಯೋದಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.